ಟಾರ್ಗೆಟ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಷ್ಟೇ. ಅದು 10 ಗಂಟೆನಾದರೂ ಆಗ್ಬೋದು, 1 ಗಂಟೆನಾದರೂ ಆಗ್ಬೋದು, 2 ಗಂಟೆನಾದರೂ ಆಗ್ಬೋದು. ಬಟ್ ನೀವು ಅದನ್ನು ಆ ಟಾರ್ಗೆಟ್ನ ಮುಗಿಸೋ ಕಡೆ ನೀವು ಏನಿರಬೇಕು. ನೆಕ್ಸ್ಟ್ ನೀವು ಸೆಲ್ಫ್ ಟೆಸ್ಟ್ ಕೊಟ್ಕೋಬೇಕು. ನಿಮ್ಮ ಬಗ್ಗೆ ನಿಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋದು. ಸೊ ನಿಮ್ಮ ಬಗ್ಗೆ ನೀವು ಎಲ್ಲಿ ಮಿಸ್ ಮಾಡ್ತೀರಾ ಅಂತ ನೀವೇ ಕ್ವಶನ್ಸ್ ಹಾಕೊಂಡು ನೀವೇ ಆನ್ಸರ್ ಮಾಡಬೇಕು. ಸೆಲ್ಫ್ ಟೆಸ್ಟ್ ಕೊಡೋದ್ರಿಂದ ನಾವೆಲ್ಲಿ ನಡೀತೀವಿ ಅಂತ ನಮಗೆ ಗೊತ್ತಾಗುತ್ತೆ. ಸೆಲ್ಫ್ ಟೆಸ್ಟ್ ಕೊಡಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು. ಒಂದಿನ ಓದಿ 2 ದಿನ ಓದಿದ್ರೆ ಆಗಲ್ಲ, ದಿನ ಓದಬೇಕು. ನೋಟ್ಸ್ಗಿಂತ ಟೆಕ್ಸ್ಟ್ ಬುಕ್ ಓದಬೇಕು. ಟೆಕ್ಸ್ಟ್ ಬುಕ್ ಈಚ್ ಆ್ಯಂಡ್ ಎವ್ರಿ ಲೈನ್ ಓದಿದ್ರು ಎಲ್ಲ ಅವ್ರು ಯಾವ ಕ್ವಶನ್ ತೆಗೆದು ಆನ್ಸರ್ ಮಾಡಬೇಕು. ಎಲ್ಲ ಸೈನ್ಸ್ ಟೀಚರ್ಸ್ ಎಲ್ಲ ಫುಲ್ಲು ಟೆಕ್ಸ್ಟ್ ಬುಕ್ ಓದಿಸೋದ್ರಿಂದ ಈಸಿ ಆಯಿತು, ಫುಲ್ ಈಸಿ ಆಯಿತು. ಇನ್ನೇನಿಲ್ಲ, ಟೀಚರ್ಸ್ ಓದಿಸ್ತಾರೆ, ಅದ್ರ ಜೊತೆ ನೀವು ಸಪೋರ್ಟ್ ಮಾಡಿದ್ರೆ ಆರಾಮಾಗಿ. ಅದನ್ನು ನೋಡಿ